ಏನು ಮಾಡ್ತಾ ಇದ್ದೀವಿ ಅಂದರೆ ಬರೀ ಜಾತಿ ನೀತಿ ಅಸೂಯೆ ದೊಡ್ಡ ಜನ ಸಣ್ಣ ಜನ ಅದು ಇದು ಅಂತಂದು ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಕೇರಿಲಿ ನಮ್ಮ ಜಾತಿಯವರೇ ಬೆಳಿಬೇಕು, ನಮ್ಮ ಜನಾಂಗದವರೇ ಮುಂದೆ ಹೋಗಬೇಕು ಅನ್ನೋ ಮನೋಭಾವನೆ ನಮ್ಮಲ್ಲಿ ಬೆಳೆಸ್ಕೊಂಡೇವೆ. ನಾನು ಇವತ್ತು ಕೆಲವೊಂದು ವಿಷಯಗಳನ್ನು ನಿಮ್ಮ ಎದುರಿಗೆ ಹೇಳೋ ಲಿಂಗಾಯತರು, ಪಂಚಮಶಾಲೆಯರು, ಐನಿಯರು, ಆವ ಈವ ಅಂತಂದು ಬಹಳಷ್ಟು ಏನಾಗ್ಬಿಟ್ಟೈತಿ, ಬರೀ ಜಾತೀಯತೆ ಜಾತೀಯತೆ ಜಾತೀಯತೆ. ಯಾಕಂದರೆ ಈಗ ಜಾತಿ ಮೇಲೆ ನೀತಿ ನಿಂತೈತೆ ಹೊರತು ನೀತಿ ಮೇಲೆ ಜಾತಿ ನಿಂತಿಲ್ಲ. ಹಿಂದೆ ನಮ್ಮ ಕರ್ನಾಟಕದ ರಾಜಮನೆತಗಳು ಗಂಗರು, ಕದಂಬರು, ಬಾದಾಮಿ ಚಾಲುಕ್ಯರು, ಐಹೊಳೆಯರು, ಹೀಗೆ ನೂರಾರು ಮನೆತನಗಳು ನಮಗೆ ಆಳ್ವಿಕೆ ಮಾಡಿದ್ದಾರೆ. ಆ ಆಳ್ವಿಕೆ ಮಾಡೋ ಕಾಲದಲ್ಲಿ ಸೈನಿಕರಿಂದ ಹಿಡಿದು ಚಪ್ಪಲಿ ಹೊಡೆಯೋನಿಂದ ಹಿಡಿದು ಕಮ್ಮಾರನಿಂದ ಹಿಡಿದು ಎಲ್ಲರೂ ಸಹಿತ ಅಲ್ಲಿ ಹಿಂದೂಗಳು ಅಂದರೆ ಮುಸ್ಲಿಮರು ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಮತ್ತು ಅನ್ಯ ಧರ್ಮದವರು ಇರ್ಬೋದು, ಎಲ್ಲ ಧರ್ಮ, ಒಂದೇ ಜನಾಂಗ, ಒಂದೇ ಭಾಷೆ ಅಂತ ಮಾಡ್ತಾಯಿದ್ವಿ. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇವತ್ತು ಹಿಂದೂ ಕ್ರೈಸ್ತ ಮುಸಲ್ಮಾನ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ನಮ್ಮ ನಾಡಗೀತೆಯಲ್ಲಿ ಬರೆದೈತಿ. ನಾವು ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ಸು ಅಥವಾ ಎಲ್ಲ ಲಿಂಗಾಯತರಾಗಿರಲಿ ಪಂಚಮಶಾಲೆಯರಾಗಿರಲಿ ಎಲ್ಲರೂ ಒಂದೇ ಧರ್ಮ, ಒಂದೇ ಜನಾಂಗ. ಯಾಕೆ ನಾನು ನಿಮಗೆ ಒಂದು ಸಣ್ಣ ಉದಾಹರಣೆ ಮುಖಾಂತರ ಹೇಳ್ತೀನಿ. ಈಗ ನಮ್ಮ ಊರಿನಲ್ಲೇ ಇಟ್ಕೊಳ್ರಿ, ಅಲ್ಲಿ ನಮ್ಮ ಊರಿನಲ್ಲಿ ಸೆಂಟ್ರ್ ಪಾಯಿಂಟ್ ಸುಮಾರು ಒಂದು 20,000 ಜನಸಂಖ್ಯೆ ಇರುವಂಥ ನಮ್ಮದೊಂದು ಪುಟ್ಟ ಗ್ರಾಮ. ಆ ಗ್ರಾಮದಲ್ಲಿ ಮೊದಲನೇದಾಗಿ ಮಧ್ಯೆ ಅಂದರೆ ಊರಿನ ಮಧ್ಯೆ ಲಿಂಗಾಯತರಿದ್ದಾರೆ, ಅದರ ಪಕ್ಕದ ಮಧ್ಯದಲ್ಲಿ ಮುಸ್ಲಿಮ್ ಇದ್ದಾರೆ, ಅದರ ಪಕ್ಕದ ಮಧ್ಯದಲ್ಲಿ ಕುಂಬಾರರಿದ್ದಾರೆ, ಲೆಫ್ಟಿಗೆ ಕೊರಗರು ಇದ್ದಾರೆ, ಅದರ ಪಕ್ಕದಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ, ಈ ಕಡೆ ಮಾದಿಗರಿದ್ದಾರೆ, ಈ ಕಡೆ ಗಾಣಿಗರಿದ್ದಾರೆ, ಆಮೇಲೆ ಬ್ರಾಹ್ಮಣಸರಿದ್ದಾರೆ. ಹೀಗೆ ನಾವು ನಮ್ಮ ಊರಿನಲ್ಲೇ ಹಿಂದೂ ಧರ್ಮ ಮತ್ತು ಹಿಂದುತ್ವವನ್ನು ಕಾಣ್ಬೋದು, ಹೌದಾ? ಮತ್ತು ನಮಗೆ ಬೇರೆ ಭಾಷೆಗಳು, ಬೇರೆ ಧರ್ಮಗಳು, ಮತ್ತು ಆ ಧರ್ಮ ಈ ಧರ್ಮ ಅದು ಇದು ಅಂತ ನಾವು ಯಾಕೆ ಹೊಡೆದಾಡಬೇಕು? ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ಹಿಂದೂನೇ, ಹಿಂದೂ ಯಾರೋ ಒಬ್ಬರು ಮುಸ್ಲಿಮ್ ಭಯ ಅಂತೀವಿ, ಅಣ್ಣ ಅಂತ ಕರಿತೀವಿ ಮುಸ್ಲಿಂ ಜನಾಂಗದವ್ರಿಗೆ. ಆಮೇಲೆ ಕ್ರಿಶ್ಚಿಯನ್ಸ್ ಯಾರೋ ಒಬ್ಬರು ಬರ್ತಾರೆ, ಏನು ಮಮ್ಮ ಆರಾಮದೀಯ ಅಂತ ಕೇಳ್ತೇವೆ. ಹಂಗಿರ್ಬೇಕಾದ್ರೆ ನಾವು ಕೆಲವೊಂದು ವಿಚಾರದೊಳಗೆ ನಾವು ನಾನು ಆ ಧರ್ಮ ಈ ಜನಾಂಗ ಆ ಜನಾಂಗ ಅಂತ ಹೇಳಿ ಬರೀ ಜನಾಂಗವನ್ನು ಹೊರತು ಕೆಲಸ ಮಾಡ್ತೇವೆ ನಾವು ಹೊರತು ನಾವು ಮನುಷ್ಯತ್ವ, ಮಾನವೀಯತೆ, ಹಿಂದುತ್ವ ಅನ್ನೋದನ್ನು ಮರ್ತುಬಿಟ್ಟಿವಿ ನಾವು. ಏನಪ್ಪ, ನಾನು ಜಾತಿ, ನಂದು ಮುಸ್ಲಿಂ ಧರ್ಮ, ಎಂದು ಕುರುಬರ ಧರ್ಮ, ಆ ಧರ್ಮ ಈ ಧರ್ಮ, ಅದನ್ನೆಲ್ಲ ಬಿಟ್ಟು ನಾವು ಒಂದಾಗಿ ಬಾಳೋಣ, ಒಂದೇ ರೀತಿಯಿಂದ ಬದುಕೋಣ. ಸುಮ್ಮನೆ ಯಾರೋ ಏನೇನೋ ಹೇಳಿಬಿಡ್ತಾರೆ, ನೀನು ಆ ಧರ್ಮದವನು ಈ ಧರ್ಮದವನು, ಹಂಗಿರಬೇಕು ಹಿಂಗಿರಬೇಕು. ನಾವು ಈಗ ನೋಡಿ, ನೀವು ಹಬ್ಬ ವಿಚಾರಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ, ಮುಸ್ಲಿಂ ಧರ್ಮ ಮೊಹರಂ ಇರ್ತೈತಿ, ಮತ್ತು ಅಲೆ ಹಬ್ಬ ಇರ್ತೈತಿ, ಎಲ್ಲರೂ ಆಚರಣೆ ಮಾಡ್ತೇವೆ. ಕ್ರಿಶ್ಚಿಯನ್ ಹಬ್ಬ ಇರ್ತೈತಿ, ಅಲ್ಲೂ ಆಚರಣೆ ಮಾಡ್ತೀವಿ. ಜನವರಿ 1 ಅವ್ರಿಗೆ ನಾವು ವಿಶ್ ಮಾಡ್ತೀವಿ, ನಮಗೆ ಅವ್ರಿಗೆ ಏನೋ ಫ್ರೆಂಡ್ಶಿಪ್ ಡೇ ಇರ್ತೈತಿ, ಫ್ರೆಂಡ್ಶಿಪ್ ಡೇ ದಿನವೂ ವಿಶ್ ಮಾಡ್ತೇವೆ, ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತೇವೆ, ಹೌದಾ? ಪ್ರತಿಯೊಂದು ನಮ್ಮ ಈಗ ಪಂಚಮಿ ಹಬ್ಬ ಇರ್ಬೋದು, ಅಥವಾ ಈದ್ ಮಿಲಾದು, ಬಕ್ರಿ ಹಬ್ಬ ಇರ್ಬೋದು, ಅವ್ರ ಮನೆಗೆ ನಾವು ಹೋಗ್ತೀವಿ, ನಮ್ಮ ಮನೆಗೆ ಅವ್ರು ಬರ್ತಾರೆ, ಅವ್ರ ಮನೇಲಿ ನಾವು ಊಟ ಮಾಡ್ತೀವಿ, ನಮ್ಮ ಮನೇಲಿ ಅವ್ರು ಊಟ ಮಾಡ್ತಾರೆ. ಯಾಕೆ ನಾವು ಈಗಿನ ದಿನಮಾನದಲ್ಲಿ ಬರೀ ಜನಾಂಗದ ಬಗ್ಗೆ ನಾವು ಹೊಡಿಬೇಕು, ಇವನು ಬಡಿಬೇಕು, ಆ ಥರ ದ್ವೇಷ ಈ ಥರ ದ್ವೇಷ, ಬರೀ ಆ ದ್ವೇಷದಲ್ಲೇ ನಾವು ಮುಳುಗ್ಬಿಟ್ಟೇವೆ. ಅದಕ್ಕೆ ಒಂದು ಮಾತು ಅಂದರೆ, ನಾವು ಇಲ್ಲಿ ಹಿಂದೂಗಳು, ಹಿಂದುತ್ವದವರು. ಅದಕ್ಕೆ ನಮ್ಮ ಹಿಂದೂ ಧರ್ಮ ಏನಿದೆಯಲ್ಲ